ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬಾಯಿ ತೆರೆದಿವೆ ಸಾವಿನ ಕೊಂಬೆಗಳು. ರಸ್ತೆ ಬದಿಯ ಒಣ ಮರಗಳಿಂದ ಎದುರಾಗ್ತಾ ಇರುವಂತದ್ದು ದೊಡ್ಡ ಕಂಟಕ. ಇದು ಸಾವಿನ ಕೊಂಬೆಗಳಾಗಿ ಮಾರ್ಪಾಡಾಗುವ ಯಾವ ಸಂದರ್ಭದಲ್ಲೂ ಕೂಡ ಈ ಕೊಂಬೆಗಳು ಕೆಳಗೆ ಬಿದ್ದರೆ ವಾಹನ ಸವಾರರ ಪ್ರಾಣಕ್ಕೆ ಕಂಟಕವಾಗುತ್ತೆ. ಜಿಬಿಎ ನಿರ್ಲಕ್ಷ್ಯತನದಿಂದ ವಾಹನ ಸವಾರನ ಪ್ರಾಣಕ್ಕೆ ಕುತ್ತು ಬಂದಿದೆ. ಈ ಬಗ್ಗೆ ಫ್ರೀಡಂ ಟಿವಿ ಡೆಡ್ಲಿ ರೆಂಬೆ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತು. ಈ ವೇಳೆ ಯಾವ ಕ್ಷಣದಲ್ಲಾದರೂ ಒಣ ಕೊಂಬೆಗಳು ಮುರಿದು ಬೀಳುವಂತಹ ಒಂದು ಪರಿಸ್ಥಿತಿಯಲ್ಲಿವೆ. ಬಸವನಗುಡಿ ರಸ್ತೆಯಲ್ಲೇ ತೂಗಾಡ್ತಾ ಇವೆ ಒಣ ರೆಂಬೆಗಳು. ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಹ ಒಂದು ಪರಿಸ್ಥಿತಿ ವಾಹನ ಸವಾರರದ್ದು. ಒಣ ಮರಗಳ ತೆರವಿಗೆ ಜನಸಾಮಾನ್ಯರು ಆಗ್ರಹಿಸ್ತಾ ಇದ್ದಾರೆ. ಬರೀ ವಾಹನ ಸವಾರರಷ್ಟೇ ಅಲ್ಲ, ದಾರಿ ಹೋಕರು ಕೂಡ ಜೀವ ಅಂಗೈಯಲ್ಲಿ ಇಟ್ಕೊಂಡು ಓಡಾಡಬೇಕಾದಂಥ ಒಂದು ಪರಿಸ್ಥಿತಿ. ಫ್ರೀಡಂ ಟಿವಿಯಲ್ಲಿ ಡೆಡ್ಲಿ ರೆಂಬೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಯಾವ ಕ್ಷಣದಲ್ಲಾದರೂ ಬೀಳುವಂತಹ ಒಣ ಕೊಂಬೆಗಳು, ಅದು ಬಸವನಗುಡಿ ರಸ್ತೆಯಲ್ಲೇ ಹೆಚ್ಚಾಗಿ ನೇತಾಡ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಇದೆಲ್ಲ ಜಿಬಿಎ ಕಾಣಿಸೋದೇ ಇಲ್ವಾ? ಇದೆಲ್ಲ ಸಿಬ್ಬಂದಿಗಳಿಗೆ ಕಾಣಿಸೋದೇ ಇಲ್ವಾ? ಮಳೆ ಬಂದಂಥ ಸಂದರ್ಭ, ಯಾವುದಾದ್ರೂ ಮರ ಬಿದ್ದರೆ ಅಥವಾ ಒಣಗಿದ ಮರ ಬಿದ್ದರೆ ಅಥವಾ ಯಾರಾದರೂ ವಾಹನ ಸವಾರರ ಮೇಲೆ ಒಣಗಿದ ಮರದ ರೆಂಬೆ ಕೊಂಬೆಗಳು ಬಿದ್ದಂತಹ ಸಂದರ್ಭದಲ್ಲಿ ಆಗ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಜಿಬಿಎ ಮತ್ತೆ ಇತ್ತ ತಿರುಗಿಯೂ ನೋಡೋದಿಲ್ಲ, ಇತ್ತ ಗಮನನೇ ಹರಿಸೋದಿಲ್ಲ. ಅವರು ಮತ್ತೆ ಗಮನ ಹರಿಸ್ಬೇಕು ಅಂತಂದರೆ ಯಾರ್ದಾದ್ರೂ ಜೀವ ಹೋಗಬೇಕು. ಜೀವ ಹೋಗಲಿ ಅಂತ ಕಾಯ್ತಾ ಇರ್ತಾರ. ಯಾರ್ದಾದ್ರೂ ವ್ಯಕ್ತಿ ಮರಣ ಹೊಂದಿದ ನಂತರದಲ್ಲಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರದಲ್ಲಿ ಆಗ ಎಚ್ಚೆತ್ತುಕೊಳ್ಳುತ್ತೆ ಜಿಬಿಎ. ಬಸವನಗುಡಿಯಲ್ಲಿ ಕಂಡು ಬರ್ತಾ ಇರುವಂಥ ಚಿತ್ರಣ ನಾವು 2 ವಿಂಡೋಸಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ಒಣಗಿದ ಮರದ ರೆಂಬೆಗಳು ನೇತಾಡ್ತಾ ಇವೆ. ರೆಂಬೆ ಕೊಂಬೆಗಳು ನೇತಾಡ್ತಾ ಇದ್ದು ಈ ವಾಹನ ಸವಾರರು ಹೋಗ್ತಾ ಇರ್ತಾರೆ, ಅಥವಾ ದಾರಿ ಹೋಕರು ರೋಡ್ ಕ್ರಾಸ್ ಮಾಡ್ತಿರ್ತಾರೆ, ಅಥವಾ ಫುಟ್ಪಾತಲ್ಲಿ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರ ಮೇಲೋ ಅಥವಾ ದಾರಿ ಹೋಕರ ಮೇಲೋ ಈ ರೆಂಬೆಗಳು ಬಿದ್ದರೆ, ಈ ರೆಂಬೆ ಕೊಂಬೆಗಳು ಒಣಗಿದಂಥ ರೆಂಬೆ ಕೊಂಬೆಗಳು ಬಿತ್ತು ಅಂದರೆ, ಅವರು ತಲೆ ಮೇಲೆ ಬಿತ್ತು ಅಂದರೆ ಮುಗಿದು ಹೋಯಿತು, ಆತ ಕೋಮಾಗಿ ಹೋಗೋದೆ. ಇದುವರೆಗೆ 2 ಇದೇ ರೀತಿಯ ಆಕ್ಸಿಡೆಂಟ್ಗಳಾಗಿದೆ. ಈಗ ಅಕಸ್ಮಾತ್ ಕೆಲವೊಮ್ಮೆ ಪಕ್ಕದಲ್ಲೇ ಇರುವಂಥ ಅಂಗಡಿಗಳಿಗೆ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಹೆಲ್ಮೆಟ್ ಯಾಕೆ ಹಾಕೋದು, ಬೈಕಲ್ಲೇ ಹೋಗೋಣ, ಹೆಲ್ಮೆಟ್ ಅಗತ್ಯ ಇಲ್ಲ ಅಂತ ಬೈಕಲ್ಲಿ ವಿತೌಟ್ ಹೆಲ್ಮೆಟ್ ಹೋಗ್ತಾ ಇದ್ದಂಥವ್ರ ಮೇಲೆ ಮರದ ರೆಂಬೆ ಬಿದ್ದು ಹಿಂದೆ ಒಬ್ಬ ಯುವಕ ಕೋಮಾಗಿ ಹೋಗಿ ನಂತರದಲ್ಲಿ ಸುಮಾರು 1 ವಾರದ ಬಳಿಕ ಅಸುನೀಗಿದ ಒಂದು ಪ್ರಕರಣ ನಡೆದಿದ್ದು. ಮೊನ್ನೆ ತಾನೇ ಒಬ್ಬ ವಯೋವೃದ್ಧರು ಕೂಡ ಇದೇ ರೀತಿ ಪೆಟ್ಟು ಬಿದ್ದ ಪರಿಣಾಮ, ರೆಂಬೆ ತಲೆ ಮೇಲೆ ಬಿದ್ದ ಪರಿಣಾಮ ಆತ ಕೂಡ ಕೋಮಾಗಿ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ರೀತಿಯ ರೆಂಬೆ ಕೊಂಬೆಗಳು, ಒಣಗಿದ ರೆಂಬೆ ಕೊಂಬೆಗಳು ಯಾವ ರೀತಿಯಾಗಿ ಸಾವಿನ ಕೂಪಕ್ಕೆ ಬಾಯಿ ತೆರೆದು ನಿಂತಿವೆ ಅನ್ನೋದಕ್ಕೆ ಸ್ಥಳದಿಂದ, ಅಲ್ಲಿನ ಒಂದು ಪ್ಲೇಸ್ನಿಂದ ನಮ್ಮ ಪ್ರತಿನಿಧಿ ದೀಪಾ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಬೆಂಗಳೂರು ನಗರದಲ್ಲಿ ರಸ್ತೆ ಬದಿಯಲ್ಲಿ ಇರುವಂತಹ ಒಣಮರಗಳು ಈಗ ಸಾರ್ವಜನಿಕರಿಗೆ ಒಂಥರ ಅಪಾಯವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರಿನ ಬಸವನಗುಡಿ ಬಳಿಯ ದೊಡ್ಡ ಗಣಪತಿ ದೇವಸ್ಥಾನದ ಬಳಿ ಇರುವಂಥ, ಸದ್ಯ ನೀವು ನೋಡ್ತಾ ಇರ್ಬೋದು, ಒಣಗಿದ ಮರಗಳೆಲ್ಲ ಕೂಡ ಸಾರ್ವಜನಿಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಇಲ್ಲಿ ವಾಹನ ಸವಾರರು ಅಂದರೆ ಬೈಕ್ ಸವಾರರಾಗಿರ್ಬೋದು, ಎಲ್ಲ ಸವಾರರು ಕೂಡ ಆ ಮರದ ಕೆಳಗಡೆನೇ ಹೋಗ್ತಾ ಇರುವಂಥದ್ದು. ಯಾವುದೇ ಸಮಯದಲ್ಲಿ ಆದರೂ ಕೂಡ ಆ ಮರ ಬೀಳುವಂತಹ ಪರಿಸ್ಥಿತಿ ನಿಮಗೆ ಕಾಣ್ತಾ ಇರ್ಬೋದು. ಜೊತೆಗೆ ಇಲ್ಲಿ ಎಲ್ಲ ಸವಾರರಾಗಿರ್ಬೋದು ಮತ್ತು ಪಾದಚಾರಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ಲರೂ ನಡ್ಕೊಂಡು ಹೋಗುವಂಥ ಸಮಯದಲ್ಲಿ ಯಾವ ಸಮಯದಲ್ಲಾದರೂ ಆ ಒಣಗಿದ ರೆಂಬೆ ಕೊಂಬೆ ಬೀಳ್ತಾ ಇರ್ಬೋದು. ಬೀಳೋ ಹೋಗೋ ಪರಿಸ್ಥಿತಿ ಬಂದಿದೆ ಕೂಡ. ಅಲ್ಲದೆ ಈ ಬೆಂಗಳೂರಲ್ಲಿ ಚಿಕ್ಕ ಮಳೆ ಬಂದರೂ ಕೂಡ ಯಾವ ರೀತಿಯಾಗಿ ಮರಗಳು ಬೀಳುತ್ತೆ ಅಂತ ನಿಮಗೆ ಗೊತ್ತು, ಅದನ್ನು ಹೇಳೋ ಮಾತೇ ಬೇಕಾಗಿಲ್ಲ. ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮುಂದೆ ಕೂಡ ಎಲ್ಲ ಮರಗಳು ಕೂಡ, ಆ ನಿಮ್ಮ ಲೆಫ್ಟ್ ಭಾಗದಲ್ಲೂ ಕೂಡ ಹಾಗೆ ಎಲ್ಲ ಮರಗಳು ಕೂಡ ಆ ರೆಂಬೆ ಕೊಂಬೆಗಳು ಪೂರ್ತಿಯಾಗಿ ಒಣಗಿರುವಂಥದ್ದು. ಅದ್ರ ಕೆಳಗಡೆ ಜನಗಳು ಕೂಡ ತಿರುಗಾಡ್ತಾ ಇದ್ದಾರೆ. ಯಾವ ಸಮಯದಲ್ಲಾದರೂ ಬೀಳ್ಬೋದು. ಇನ್ನು ಆದಷ್ಟು ಬೇಗ ಜಿಬಿಎ ಅವರು
ಎಚ್ಚೆತ್ತುಕೊಂಡು ಬೇಗ ಆದಷ್ಟು ಬೇಗ ಆ ಒಣಗಿದ ರೆಂಬೆ ಕೊಂಬೆಯನ್ನು ಕತ್ತರಿಸುವಂತಹ ಕೆಲಸವನ್ನು ಮಾಡಬೇಕು. ಹಸಿ ಮರಗಳನ್ನು ಕತ್ತರಿಸುವಂಥ ಕೆಲಸ ಮಾಡಬೇಡಿ. ಆಯಿತು, ಒಣಗಿದ ಮರಗಳು ಅಂದರೆ ಒಣಗಿದ ಮರಗಳನ್ನು ಆದಷ್ಟು ಬೇಗ ತೆರವು ಮಾಡಿದರೆ ಸಾರ್ವಜನಿಕರು ಕೂಡ ಸಹಾಯ ಆಗುತ್ತೆ. ಈಗಾಗಲೇ ರಾಜಾಜಿನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಕೂಡ ಸಾಕ್ಷಿ. ಅಲ್ಲಿ ಒಬ್ಬ ಬೈಕ್ ಸವಾರ ಹೋಗುವಂತಹ ಸಮಯದಲ್ಲಿ ಒಣಗಿದ ಒಂದು ಚಿಕ್ಕ ರೆಂಬೆ ಕೊಂಬೆ ಬಿದ್ದಿರೋದ್ರಿಂದ ಅವರಿಗೆ ಈಗ ಎಚ್ಚೆತ್ತುಕೊಳ್ಳದ ಆಗಿರೋ ರೀತಿಯಲ್ಲಿ ಅವರಿಗೆ ಈಗ ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದೊಂದೇ ಉದಾಹರಣೆ ಅಲ್ಲ, ಹಲವಾರು ಉದಾಹರಣೆಗಳು ಬೆಂಗಳೂರಿನಲ್ಲಿ ನೀವು ತಗೊಳ್ಬೋದು ಅಂತ ಹೇಳ್ಬೋದು. ಸದ್ಯ ಅಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಒಂದು ದೊಡ್ಡ ರೆಂಬೆ ಕೂಡ ಅಲ್ಗಾಡ್ತಾ ಇದೆ. ಯಾವುದೇ ಸಮಯದಲ್ಲಾದರೂ ಬೀಳ್ಬೋದು. ಅದು ಪಾದಚಾರಿಗಳಾಗಿರ್ಬೋದು ಅಥವಾ ಬೈಕ್ ಸವಾರರ ಮೇಲಾಗಿರ್ಬೋದು, ಯಾವ ಸಮಯದಲ್ಲಾದರೂ ಬಿದ್ದರೂ ಬೀಳೋ ಪರಿಸ್ಥಿತಿ ಕೂಡ ಇದೆ. ಇನ್ನು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು GBA ಅಧಿಕಾರಿಗಳು ಅಂತಲೇ ಹೇಳ್ಬೋದು. ಇನ್ನು ಹಸಿ ಮರಗಳನ್ನು ಬಿಟ್ಟು ಇನ್ನು ಒಣಗಿದ ರೆಂಬೆ ಕೊಂಬೆಗಳು ಕೂಡ ಅಂದರೆ ಈ ಬಸವನಗುಡಿ ಬಳಿ ಇರುವಂತಹ ದೊಡ್ಡ ಗಣಪತಿ ದೇವಸ್ಥಾನದ ಸಾಲಿನಗೂ ಉದ್ದಕ್ಕೂ ಕೂಡ ಎಲ್ಲ ಮರಗಳಲ್ಲೂ ಒಣಗಿದ ರೆಂಬೆ ಕೊಂಬೆಗಳು ಇದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಆದಷ್ಟು ಬೇಗ ಈ GBA ಅಧಿಕಾರಿಗಳು ಒಣಗಿರುವಂತಹ ಮರವನ್ನು ಅಥವಾ ಒಣಗಿದ ಮರಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸುವಂತಹ ಕೆಲಸವನ್ನು ಮಾಡಬೇಕು. ಸಾರ್ವಜನಿಕರಿಗೆ ಆದಷ್ಟು ಬೇಗ ಈ ಒಣ ಮರಗಳನ್ನು ಕತ್ತರಿಸುವಂತಹ ಕೆಲಸ ಮಾಡಿ ಅವರಿಗೆ ಸಹಾಯವನ್ನು ಮಾಡಬೇಕು ಅಂತ ಆದಷ್ಟು ಬೇಗ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಒಣಗಿದ ರೆಂಬೆ ಕೊಂಬೆಯನ್ನು ಕತ್ತರಿಸುವಂತಹ ಕೆಲಸ ಮಾಡಿ ಅಂತ. ಆದರೂ ಕೂಡ GBA ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ತುಕೊಳ್ತಿಲ್ಲ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಒಣಗಿದ ಮರಗಳ ರೆಂಬೆ ಕೊಂಬೆಯನ್ನು ಕತ್ತರಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು. ಈ ಕುರಿತಾಗಿ ಪಬ್ಲಿಕ್ಸ್ ಕೂಡ ಮಾತಾಡಿದ್ದಾರೆ. ಸಾರ್ವಜನಿಕರ ಅಭಿಪ್ರಾಯ ಏನು ಹೇಳುತ್ತಾರೆ ನೋಡೋಣ. ಜನಗಳು ಜೀವದ ಕೊಂಬೆ ಎಲ್ಲ ಬಿದ್ದು ಜೀವಕ್ಕೂ ತೊಂದರೆ ಐತೆ. ದಯವಿಟ್ಟು ನೀವು ಅಧಿಕಾರಿಗಳು ಅದು ಸರಿಸ್ಕೊಳ್ಳೇಬೇಕು. ಇನ್ನು ಮುಂದಕ್ಕೆ ಭಾಳ ತೊಂದರೆ ಆಗುತ್ತೆ ಜನಗಳಿಗೆ, ಜೀವಗಳು ಹೋಗುತ್ತೆ. ಈ ಬುಲ್ ಟೆಂಪಲ್ ರೋಡಲ್ಲಿ 8-10 ಮರ ಬಿದ್ದೈತೆ. ಕಾರ್ಗಳೆಲ್ಲ 4-5 ಜಖಮ್ಮಾಗೈತೆ. ಅವರು ಯಾರೋ ಸದ್ಯ ಒಳಗಿಲ್ದಿದ್ದವ್ರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬರ್ತಾರೆ, ಎಲ್ಲೋ ಒಂದು ಮರನ 4-5 ಕೊಂಬೆ ಕಟ್ ಮಾಡ್ತಾರೆ, ಹೊರಟೋಗ್ತಾರೆ. ಇಂಥದ್ದು 100 ಮರ ಐತೆ. ಜೀವಗಳು ಹೋಗಿ ತುಂಬ ಕಡೆ ಮರ ಈ ಥರ ಒಣಗಿರುತ್ತವೆ. ಅದು ಮರ ಗಾಳಿ ಮಳೆ ಬಂದಾಗೆಲ್ಲ ಬಿದ್ದು ತುಂಬ ಸಮಸ್ಯೆ ಕೊಡುತ್ತೆ. ಜನಗಳು ಮಾತ್ರ ಹೇಳ್ತೀರ, ಗಾಡಿಗಳಿಗಂತೂ ತುಂಬಾ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಮಳೆ ಬರ್ತಾ ಇರ್ತವೆ, ಗಾಡಿಗಳು ತಿರ್ಸೋಕ್ಕಾಗಲ್ಲ. ಆಮೇಲೆ ಪ್ರಾಣ ಕೂಡ ಅಪಘಾತ ತೊಂದರೆ ಇದೆ. ಹೌದು, ಈ ಟೈಮಲ್ಲಿ ಒಣಗಿರ್ತವೆ ಮರ ಎಲ್ಲ ಫುಲ್ ಒಣಗಿರ್ತವೆ. ಮಳೆ ಇಲ್ದಿರ ಅದೇನೋ ಕಾರಣದಿಂದ ತುಂಬ ದಿವಸದಿಂದ ಒಣಗಿರ್ತದೆ. ದೊಡ್ಡ ಗಾಳಿ ಏನಾದರೂ ಅಂಥದ್ದು ಬೀಸಿದಾಗ ಬಿದ್ದು ತೊಂದರೆ ಕೊಡುತ್ತೆ ಮೇಡಮ್. ತುಂಬ ಮರಗಳು ಬಿದ್ದು ಪ್ರಾಣಿಗಳೇ ಹೋಗ್ತಾ ಇದ್ದಾವೆ. ಮೊನ್ನೆ ಒಬ್ಬರು ನಮ್ಮ ಸ್ನೇಹಿತರು ಮನೆ ಮೇಲೇನು ಕಾಂಪೌಂಡ್ ಮೇಲೆ ಮರ ಬಿದ್ದುಬಿಟ್ಟು ವಾರಗಟ್ಟಲೆ ಆದ್ರೂ ಅದನ್ನು ತೆರವು ಮಾಡಲಿಕ್ಕೆ 5-6 ದಿನ ಅರಣ್ಯ ಅಧಿಕಾರಿಗಳಿಗೂ ಫೋನ್ ಮಾಡಿದ್ರು. BBMP ಅವರಿಗೆ ಮಾಡಿದ್ರೆ ಅರಣ್ಯ ಅಧಿಕಾರಿಗೆ ಮಾಡ್ರಿ ಅಂತವ್ರೆ. ಅರಣ್ಯ ಅಧಿಕಾರಿಗಳಿಗೆ ಮಾಡಿದರೆ BBMP ಈಗ ಈ ಥರ ಸತಾಯಿಸ್ಕೊಂಡು ಕಾಂಪೌಂಡ್ ಗೋಡೆಗೆ ಹೋಲ್ತಾ ಇತ್ತು. ಮನೆ ಮೇಲೂ ಬೀಳ್ತಾ ಇದ್ದ. ಅವ್ರು ಹೊರಗಡೆ ಬರೋಕ್ಕೆ ಭಯ ಪಡ್ತಾ ಇದ್ರು. ಅಂತ ಒಂದು ರಾಮ ಮಂದಿರದಲ್ಲಿ ಒಂದು 5 ಡೇಸ್ ಬ್ಯಾಕ್ ಆಯಿತು. ಅದು ತುಂಬ ಅಪಘಾತ. ಅದು ಆ ಥರ ಆಗಬಾರ್ದು. ಜನರಿಗೆ ತುಂಬ ತೊಂದರೆ ಆಗುತ್ತೆ. ಹೆಲ್ಮೆಟ್ ಹಾಕೋದ್ರೆ ತುಂಬ ಜನ ಹೋಗ್ತಾರೆ. ಆ ಥರ ಹೋಗ್ಬಾರ್ದು. ಹೆಲ್ಮೆಟ್ ಹಾಕೋಬೇಕು. ತುಂಬ ರಂಬೆಗಳು ತುಂಬ ಇದಾಗಿದೆ, ಒಣಗೋಗಿದೆ. ಅದೆಲ್ಲ ಇದು ಮಾಡಬೇಕು. BBMP ಅವರು ಮಾಡಿದ್ರೆ ತುಂಬ ಒಳ್ಳೇದು ಮೇಡಮ್. ಅದು ಜನರಿಗೆ ತುಂಬ ತೊಂದರೆ ಇದಾಗುತ್ತೆ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು BBMP ಅವರು ಬರೋದಿಲ್ಲ ಅರ್ಜೆಂಟ್ ಟೈಮಲ್ಲಿ. ಬೇರೆ ಟೈಮಲ್ಲಿ ಇವತ್ತು ಹೇಳಿದ್ರೆ ನಾಳೆ ಬರ್ತಾರೆ ಅವರು. ಆ ಥರ ಇಮಿಡಿಯೇಟ್ ಬಂದರೆ ಜನರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಒಂದು ಒಳ್ಳೆಯದು ಮೇಡಮ್ ಅಷ್ಟೇ. ಮಳೆಗಾಲದಿಂದಲ್ಲಿ ಈ ಒಣಗಿರೋ ಟೊಂಗೆಗಳು, ಆಮೇಲೆ ಗಿಡದ ಮರದ ಟೊಂಗೆಗಳೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡಾಗ ಅಥವಾ ಗಾಡಿ ನಡೆಸುವಾಗ ಬಿದ್ದರೆ ತುಂಬ ತೊಂದರೆ ಆಗುತ್ತೆ. ಅದನ್ನು ದಯವಿಟ್ಟು BBMP ನಿಮ್ಮ ವಾಹಿನಿ ಮುಖಾಂತರವಾಗಿ BBMP ಅವರಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಬೇಗನೆ ಎಲ್ಲ ಈ ಮಳೆಗಾಲ ದಿನ ಬರೋದಕ್ಕಿಂತ ಮೊದಲೇ ಎಲ್ಲ ತೆರವುಗೊಳಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈ BBMP ಅವರು ನಾವು ಕಂಪ್ಲೇಂಟ್ ಕೊಟ್ರೂ ಅವರು ಬೇಗ ಆಕ್ಷನ್ ತಗೊಂಡು ಮರ ಕಟ್ ಮಾಡೋದಿಲ್ಲ. ಅದರಿಂದ ತೊಂದರೆ ಆಗುತ್ತೆ ಜನಗಳಿಗೆ. ಮರ ಗಾಳಿ ಮಳೆ ಬಂದರೆ ಬೀಳುತ್ತೆ. ಮತ್ತು ರಾಜಾಜಿನಗರದಲ್ಲೂ ಮೊನ್ನೆ ಒಂದು ಇದಾಯಿತು. ಅವರು ಸೀರಿಯಸ್ ಆಗಿದ್ದಾರೆ. ಇವು BBMP ಅವರು ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣ ಬಂದು ಆಕ್ಷನ್ ತಗೋಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ಸರ್ಕಾರ ಮತ್ತು ಈ GBA ಅಧಿಕಾರಿಗಳಿಗೆ ಕಾರ್ಪೊರೇಷನ್ ಮರಗಳು ಹಿಂಗೆ ಹಾಕಿದಾರಲ್ಲ, ಕಾರ್ಪೊರೇಷನ್ ಅವರು ಸ್ವಲ್ಪ ನೋಡಿ ಮಾಡಿ, ಜನ ತುಂಬ ಓಡಾಡ್ತಾ ಇರ್ತಾರೆ, ಅದನ್ನ ಸ್ವಲ್ಪ ನೋಡಿ ಒಣಗಿರೋದು ಇವೆಲ್ಲ ಮಾಡಿರೋದನ್ನ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿದ್ರೆ ಜನಗಳು ಇದಾಗ್ತಾರೆ.
ಅದು ನಮ್ಗಳಿಗೆ ಗೊತ್ತಿರಲ್ಲ, ದಿಡಿ ಅಂತ ಹೋಗ್ತಾ ಇರ್ತೀವಿ. ಅದು ಯಾವ ಥರ ಬೀಳುತ್ತೆ, ಏನು ಮಾಡುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಬಡವರು ಹೋಗ್ತಾರೆ, ಇಲ್ಲದೇ ಇರೋರು ಹೋಗ್ತಾರೆ. ಏನು ಮಾಡೋಕ್ಕೂ ಇದಾಗ ತುಂಬ ಕಷ್ಟ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ. ಅದನ್ನು ನೋಡ್ಕೊಂಡು ಅವರೆಲ್ಲ ನೋಡಿ ಸ್ವಲ್ಪ ತೆಗೆದ್ರೆ ಅವ್ರಿಗೂ ಇದಾಗುತ್ತಪ್ಪ ನೋಡ್ಕೊಂಡು. ಇದು ಕಾಲ ನಡೀತಾ ಇರೋದು. ಮಳೆ ಬರುವಾಗ, ಗಾಳಿ ಬರುವಾಗ ಇದು ನಡೆಯೋ ವಿಷಯ. ಇದಕ್ಕೆ ಸರ್ಕಾರ ಏನು ಮಾಡಬೇಕಂದ್ರೆ ಮುಂಚಿತವಾಗಿ ಯೋಚನೆ ಮಾಡಬೇಕು. ಈ ಮರಗಳು ಬೀಳೋಕ್ಕೆ ನಾವು ಕಟ್ ಮಾಡಿ ತೆಗಿಬೇಕಂದ್ಬಿಟ್ಟು ಯೋಚನೆ ಇರಬೇಕು ಅವ್ರಿಗೆ. ಇದು ಇದು ಸಾರ್ವಜನಿಕರು ವ್ಯಕ್ತಪಡಿಸುವಂಥ ಅಭಿಪ್ರಾಯ. ಮಳೆ ಬಂದಂಥ ಸಂದರ್ಭದಲ್ಲಿ ಆಗ ಮಾತ್ರ ಎಚ್ಚೆತ್ತುಕೊಳ್ಳುವಂಥ GBA ಅಧಿಕಾರಿಗಳು ಬಿದ್ದ ಮರ ಅಥವಾ ರೆಂಬೆ ಕೊಂಬೆಗಳನ್ನು ತೆರವು ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆ ನಂತರದಲ್ಲಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎಂಬಂತೆ ನಿದ್ರಾವಸ್ಥೆಗೆ ಜಾರಿರ್ತಾರೆ. ಆದರೆ ಈ ಒಣಗಿರುವಂಥ ಮರದ ರೆಂಬೆ ಕೊಂಬೆಗಳು ನೇತಾಡ್ತಾ ಇರ್ತವಲ್ಲ, ಅವುಗಳು ಬಿದ್ದು ಎಷ್ಟೋ ಮಂದಿ ದಾರಿ ಹೋಕರು ಅಥವಾ ಬೈಕ್ ಸವಾರರು ಮೃತಪಟ್ಟಿರುವಂಥ ನಿದರ್ಶನಗಳು ಸಾಕಷ್ಟಿದೆ. ಒಂದಷ್ಟು ಎಕ್ಸಾಂಪಲನ್ನು ನಾವು ನೋಡ್ತಾ ಹೋದರೂ ಕೂಡ ಜೂನ್ 2025ರಲ್ಲಿ ಬಸವನಗುಡಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಅಕ್ಷಯ್ ಅವರ ತಲೆ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ತೀವ್ರವಾಗಿ ಗಾಯಗೊಂಡಿದ್ದವರು ಬ್ರೈನ್ ಡೆಡ್ ಆಗಿ ಬಳಿಕ ಅವರು ಮೃತಪಟ್ಟರು. ಈ ಸಂಬಂಧ 3 BBMP ಅರಣ್ಯಾಧಿಕಾರಿಗಳ ವಿರುದ್ಧ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಮೊನ್ನೆ ಕೂಡ ರಾಜಾಜಿನಗರದಲ್ಲಿ ಅಂಥದ ಘಟನೆ ನಡೆದಿದೆ. ಇನ್ಮುದಾದರೂ GBA ಅಧಿಕಾರಿಗಳಿತ್ತ ಗಮನ ಹರಿಸ್ತಾರ, ಒಣಗಿರುವಂಥ ಮರದ ರೆಂಬೆ ಕೊಂಬೆಗಳನ್ನು ತೆರವು ಮಾಡ್ತಾರ, ಕಾದು ನೋಡಬೇಕು.